ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಮೀಡಿಯಾ. ಮಾಧ್ಯಮದಲ್ಲಿ ತುಂಬ ಜನ ನನ್ನ ಮಿತ್ರರಿದ್ದಾರೆ. ಕಳೆದ 5 ವರ್ಷದಿಂದ ಆ್ಯಕ್ಚುಲಿ ಸತತವಾಗಿ ನನಗೆ ಪ್ರೇರಣೆ ಕೊಟ್ಟು ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಪ್ರೋತ್ಸಾಹ ಮಾಡಿದ್ದೀರಾ. ಅದೇ ಇದು ಸಿನಿಮಾ ಬಂದು ಆ್ಯಕ್ಚುಲಿ ಸುಮಾರು ಜನವರಿಯಿಂದ ವಿ ವರ್ ಆ್ಯಕ್ಚುಲಿ ಲಿಸನಿಂಗ್ ಟು ಅ ಲಾಟ್ ಆಫ್ ಸ್ಟೋರೀಸ್. ಸಿಕ್ಕಾಪಟ್ಟೆ ಕಥೆಗಳನ್ನ ಕೇಳಿದ್ದೀವಿ. ಬಟ್ ಈ ಸಿನಿಮಾ ತುಂಬಾ ಬೇಗ ಆ್ಯಕ್ಚುಲಿ ಲಾಕ್ ಆಯಿತು. ಆ್ಯಕ್ಚುಲಿ ವಿ ಸ್ಟಾರ್ಟೆಡ್ ಅದನ್ನು ಮಾತಾಡೋಕ್ಕೆ ಶುರು ಮಾಡಿದ್ದೆ ಸಮ್ವೇರ್ ಇನ್ ಜುಲೈ ಆಗಸ್ಟಲ್ಲಿ. ಸೊ ಒಂದು ಲೈನ್ ಹೇಳಿ ಇಮಿಡಿಯೇಟಾಗಿ ಇಬ್ಬರು ಪ್ರೊಡ್ಯೂಸರು ಮತ್ತು ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರಳಿ ಅವರು ಕೂಡ ಒಪ್ಕೊಂಡ್ರು. ಸೊ ಹಾಗಾಗಿ ಅದನ್ನು ಡೆವಲಪ್ ಮಾಡಿ ಇಮಿಡಿಯೇಟ್ ಶೂಟ್ ಹೋಗಬೇಕು ಅಂತ ಒಂದು ಪ್ಲಾನ್ ಇತ್ತು. ಸೊ ಸಿನ್ಸ್ ಅವರು ಲೈಕ್ 2-3 ಪ್ರಾಜೆಕ್ಟು ಮುಂಚೆನೇ ಆ್ಯಕ್ಚುಲಿ ಅನೌನ್ಸ್ ಆಗಿ ಅದು ಆಗ್ಲಿಕ್ಕೆ ತುಂಬ ದೊಡ್ಡ ಸಿನಿಮಾಗಳ ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ಲೈಕ್ ಬೈ ನೆಕ್ಸ್ಟ್ ಮಾರ್ಚ್ ನಾವೊಂದು ಸಿನಿಮಾನ ತೆಗಿಬೇಕು ಅನ್ನೋ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಶುರು ಮಾಡಿದ್ವಿ. ಸೊ ದಟ್ಸ್ ಅಬೌಟ್ ಇಟ್. ಈಗ ಸದ್ಯಕ್ಕೆ ಒಳ್ಳೆ ಕತೆ ಫೈನಲ್ ಆಗಿದೆ. ರಾಮು ಸರ್, ರಾಮ್ ಕೆ ಲಕ್ಷ್ಮಣ್, ಉಗ್ರಮಲ್ ಡೈರೆಕ್ಟ್ರು, ಮಫ್ತಿ ಕೂಡ ಡೈರೆಕ್ಟ್ರು. ಸೊ ಈಗ ನನಗೂ ಕೂಡ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾರೆ. ವೆರಿ ಸೀನಿಯರ್ ಡೈರೆಕ್ಟರ್. ಥ್ಯಾಂಕ್ ಯು ರಾಮು ಸರ್ ಫಾರ್ ಸಪೋರ್ಟಿಂಗ್ ಮೀ. ಅವರೇ ಸ್ಕ್ರೀನ್ ಪ್ಲೇ ಬರೀತಾ ಇರೋದು. ಸೊ ಹಾಗೆ ಟೆಕ್ನಿಷಿಯನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದ್ದಾರೆ. ಸೊ ವಿ ಆರ್ ಟ್ರೈಂಗ್ ಟು ಆ್ಯಕ್ಚುಲಿ ಇವಾಗ ನವೆಂಬರಲ್ಲಿ ಶೂಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಒಳ್ಳೆ ಕತೆ, ಒಂದು ಪೀರಿಯಾಡಿಕ್ ಕತೆ ಮಾಡ್ಕೊಂಡಿದ್ದೀವಿ. ನನಗಂತೂ ಆ್ಯಕ್ಚುಲಿ ಪೀರಿಯಾಡಿಕ್ ಕತೆಗಳಲ್ಲಿ ತುಂಬ ಆಸಕ್ತಿ ಮುಂಚೆಯಿಂದನೂ. ಸೊ ಹಾಗಾಗಿ ನನ್ನ ಕನಸಿನ ತಕ್ಕನಂಗೆ ನನಗೆ ಬೆನ್ನೆಲುಬಾಗಿ ನಿಂತು ನನಗೆ ಸಪೋರ್ಟ್ ಮಾಡಿ ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಾದ ಮುರಳಿ ಅವರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು. ಯಾಕೆಂದರೆ ನಾನು ಅವರು ಇವತ್ತಿಂದ ಅಲ್ಲ, 2007ನೇ ಇಸ್ವಿಯಿಂದನೂ ಪರಿಚಯ. ಕಳೆದ 14 ವರ್ಷದಿಂದ ಅವ್ರ ಜೊತೆಲೇ ಇದ್ದು ಮೊದಲನೇ ಫಿಲ್ಮ್ ಫ್ರೆಟರ್ನಿಟಿಲಿ ಮೊದಲನೇ ಪರಿಚಯ ಅಂದರೆ ನಂಗೆ ಮುರಳಿನೇ ಆ್ಯಂಡ್ ಮುರಳಿ ಫ್ಯಾಮಿಲಿ. ಸೊ ದೇ ಆರ್ ಆಲ್ ಫ್ಯಾಮಿಲಿ ಟು ಮಿ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಗಾಡ್ ದಟ್ ನನ್ನ ಮೊದಲನೇ ಸಿನಿಮಾ ನಾನು ಮುರಳಿ ಜೊತೆ ಮಾಡ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಮುರಳಿ ಸರ್ದು ಆ ಜರ್ನಿ ನೋಡಿದಾಗ ಹಿಂದಿನ ಸಿನಿಮಾಗಳೆಲ್ಲ ಒಂದು ಲೆಕ್ಕ ಆದರೆ ಉಗ್ರಮಿಂದ ಒಂದು ಬೇರೆ ಲೆಕ್ಕ ಶುರುವಾಯಿತು. ಈಗ ಉಗ್ರ ಯುಧಂ ಈ ಸಿನಿಮಾಯಿಂದ ಇನ್ನೊಂದು ಲೆಕ್ಕ ಶುರು ಆಗುತ್ತಾ? ಹೌದಮ್ಮ, ಶುರು ಆಗಬೇಕು ಅಂತಲೇ ಮಾಡಿದ್ದೀವಿ. ಉಗ್ರಂಗೆ ಆ್ಯಕ್ಚುಲಿ ಇದು ಮ್ಯಾಚ್ ಆಗಲ್ಲ. ಆ್ಯಕ್ಚುಲಿ ಬೇಸಿಕ್ಲಿ ಉಗ್ರ ಯುಧಂ ಅಂತ ಇಟ್ಟಿರೋದಕ್ಕೊಂದು ರೀಸನ್ ಇದೆ. ಸೊ ಅದನ್ನು ಲೇಟರ್ ಆನ್ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಉಗ್ರ ಯುಧಂ ಅಂತ ಇಟ್ಟಿದ್ದೀವಿ ನಾವು ಅಂತ. ಸೊ ಥ್ಯಾಂಕ್ ಯು ಸರ್. ಮುರಳಿ ಸರ್. ಸರ್, ನೈಜ ಘಟನೆ ಆದರೆ ಅದು ಹಿಸ್ಟ್ರಿ ಆಗುತ್ತೆ. ಸೊ ಅದನ್ನು ಹಿಸ್ಟಾರಿಕಲ್ ಸಿನಿಮಾ ಅಂತೀವಿ. ಇದು ಟೋಟಲಿ ಕಾಲ್ಪನಿಕ, ಅಂದರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಿಗೆ ತಗೊಂಡೋಗಿದ್ದೀವಿ ಅಷ್ಟೇ. ಇಟ್ಸ್ ಎ ಕಾಲ್ಪನಿಕ ಚಿತ್ರ ಅಷ್ಟೇ. ಏನು ಸರ್ ಈ ಕತೆಗೆ ಸ್ಫೂರ್ತಿ ನಿಮಗೆ? ಸ್ಫೂರ್ತಿ ನನಗೆ ಡಾಕ್ಟರ್ ರಾಜ್ಕುಮಾರ್. ಹಿಸ್ಟಾರಿಕಲ್ ಸಿನಿಮಾಸಲ್ಲಿ ಅವ್ರಿಗಿನ್ನ ಆ್ಯಕ್ಚುಲಿ ನಾವು ಅಷ್ಟು ಪ್ರಿಸಿಷನ್ ನೀವು ಆ್ಯಕ್ಚುಲಿ ನೋಡಬೇಕು ಅಂದರೆ ಹಿಸ್ಟಾರಿಕಲ್ಸ್ ಅವರೇನೆ. ಸೊ ನಾನು ಸುಮಾರು 8ನೇ ವಯಸ್ಸಿಂದನೇ ಆ್ಯಕ್ಚುಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್ ಆಗಲಿ, ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್ ಆಗಲಿ, ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ನನಗೆಲ್ಲೋ ಮನಸ್ಸಿಗೆ ತಾಟಿತ್ತು. ಸೊ ಹಾಗಾಗಿ ನನ್ನ ಮೊದಲನೇ ಪ್ರಯತ್ನ ಕೂಡ ನಾನು ಗುರು ರಾಜ್ಕುಮಾರ್ ಜೊತೆ ರಣಧೀರ ಕಂಠೀರವ ಅಂತಲೇ ಮಾಡಿದ್ದಿತ್ತು. ಸೊ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಹಿಸ್ಟಾರಿಕಲ್ ಸಬ್ಜೆಕ್ಟ್ಸ್ ಆ್ಯಂಡ್ ಪೀರಿಯಡ್ ಸಿನಿಮಾಸ್. ಕಮರ್ಷಿಯಲ್ ಸಿನಿಮಾಸ್ಗಿನ್ನ ಅದರಲ್ಲಿ ತುಂಬ ಆಸಕ್ತಿ ಜಾಸ್ತಿ ಇರೋದ್ರಿಂದ ನಾನು ಅದನ್ನೇ ಆಯ್ಕೆ ಮಾಡ್ಕೋತಾ ಇದ್ದೆ. ಅಂದರೆ ನಾನು ಕೇಳಿದ್ದು ಇಟ್ ಈಸ್ ಸಮ್ವೇರ್ ಲೈಕ್ 700 years ಹಿಂದೆ ಯಾವ ರೀತಿ ಕಲ್ಚರ್ ಇತ್ತು ಆ ಕಲ್ಚರ್ನ ನಾವು ಇಲ್ಲಿ ಅಳವಡಿಸ್ಕೋತಾ ಇದ್ದೀವಿ. ದಟ್ಸ್ ಇಟ್. ಈಗ ಸಕಲೇಶ್ಪುರಲ್ಲಿ ವಿ ಹ್ಯಾವ್ ಆ್ಯಕ್ಚುಲಿ 148 ಎಕರೆ ಒಂದು ಕಾಫಿ ಎಸ್ಟೇಟ್ ಇದೆ. ಆ್ಯಕ್ಚುಲಿ ಒನ್ ಆಫ್ ಮೈ ಫ್ರೆಂಡ್ಸ್. ಸೊ ಟೋಟಲಿ ಎಂಟೈರ್ 148 ಎಕರ್ಸಲ್ಲೂ ನಾವು ಆ ಫೆನ್ಸೆಡ್ ಜಾಗದಲ್ಲೇ ಟೋಟಲ್ 60 to 75% ಶೂಟ್ ಅಲ್ಲೇ ಮಾಡಬೇಕು ಅಂತ. ಇಟ್ಸ್ ಬಿಕಾಸ್ ಯು ನೀಡ್ ಫಾರೆಸ್ಟ್ ಏರಿಯಾಸ್ ಬೇಸಿಕ್ಲಿ. ಸೊ ಹಾಗಾಗಿ ನಾವು ಅಲ್ಲಿ ಶುರು ಮಾಡ್ತಾ ಇದ್ದೀವಿ. ಎಸ್ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.